ಈಗ ಜೈಲಿಗೆ ಸಿಕ್ಕಾಕಂತೀವಿ, ಪೊಲೀಸ್ನವ್ರಿಗೆ ಸಿಕ್ಕಾಕಂತ ಹೌದು, ಕರ್ಕೊಂಡು ಹೋಗಿ ಜೈಲಿಗೆ ಕಳಿಸ್ತಾರೆ, ಮೈಸೂರು ಜೈಲು. ಹೌದು ಮೈಸೂರು ಜೈಲಲ್ಲಿ ಹೆಂಗಿತ್ತು ಸರ್? ಫಸ್ಟ್ ಒಂದು ಕೊಳ್ಳೇಗಾಲ ಜೈಲ್ ಹಾಕಿದ್ರು. ನನಗೆ ಕನ್ನಡ ಏನಂತ ನಂಗೆ ಗೊತ್ತಾಗಲ್ಲ, ಒಳ್ಳೆ ತಮಿಳ್ ಮಾತ್ರ ನಂಗೆ ಗೊತ್ತಾಗಿತ್ತು. ಕೊಳ್ಳೇಗಾಲ ಜೈಲ್ ಹಾಕುವಾಗ ಒಂದ್ ದಿನ ಧರ್ಮ ಅಂತ ಒಬ್ಬನಿದ್ದಾನೆ, ಅವನು ತಮಿಳ್ನಾಡವನೇ, ಫುಲ್ ಕನ್ನಡ ಮಾತಾಡೋನು. ನೈಟ್ ಹೊತ್ತು ರೂಮ್ ಒಳಗಡೆ ಬರುವಾಗ ಫುಲ್ ನನಗೂ ಹೊಟ್ಟೆ ಸರಿ ಇಲ್ಲ, ಬಾತ್ರೂಮ್ ಬರ್ತಾಯಿತ್ತು. ಒಳಗಡೆ ಹೋಗುವಾಗ ಬೆಳಗ್ಗೆ ಯಾವಾಗ ಬಾಗಿಲು ಓಪನ್ ಮಾಡ್ತಾರೆ ಅಂತ ನೋಡ್ತಾ ಕೂತ್ಕೊಂಡಿದ್ದೀನಿ, ಬಾಗಿಲು ತರ ಕೂತ್ಕೊಂಡಿದ್ದೀನಿ. ಆಗ ಬೆಳಗ್ಗೆ ಓಪನ್ ಮಾಡಿದಷ್ಟಿಗೂ ನಾನು ಬಾತ್ರೂಮ್ ಹೋದಷ್ಟಿಗೂ ನನ್ನ ತಡೆಗಾಗ್ತಲ್ಲ, ಒಟ್ಟ ಭಯವಾಗಿ ಇದಾಯ್ತು. ಹೋಗಿ ಬಾತ್ರೂಮ್ ಕೂತ್ಕೊಂಡವಾಗ ಆಗ ಧರ್ಮನ ಎಂತವನು ಅವನು ಬಂದು ಮಾತಾಡ್ತಾವನ, ಕನ್ನಡದಲ್ಲಿ ಮಾತಾಡ್ತಾವನೆ. ಹೇ ಬೋಲಿ ಮಗನ ಸೂಲ ಮಗನ ಏನ್ ಮಾಡ್ತಿದ್ಯಾ, ಬಾಳ ಬೇರೆ ಬೇಗ ಬಾಳೋ ಏನ್ ಮಾಡ್ತೀಯ ಸೂಲ ಮಗನ ಹಂಗಂತ ನನ್ನನ್ನು ಬೈತಾವನೆ. ಆಗ ನನಗೂ ಗೊತ್ತಾಗ್ತಲ್ಲ. ಆಗ ಇನ್ನೊಬ್ಬನು ನನ್ನ ಕೇಸನವನು ನನ್ಗೂ ಮುಂದಿನೇ ಹೋಗಿರೋ ಅಲ್ಲಿದ್ದಾನೆ, ಮುರುಘ ಅಂತ ಒಬ್ಬನಿದ್ದಾನೆ. ಆಗ ನಾನು ಅವನಿಗೆ ಹೇಗಪ್ಪ ಏನವನು ಯಾಕ ಬೈತಾನ, ಏನು ಹೇಳ್ತಾವನ, ಏನು ಗೊತ್ತಾಗದ, ಅವ್ನು ಬೈತಂತ ಗೊತ್ತಾಗುತ್ತಲ್ಲ, ಏನವನು ಹೇಳ್ತಾವನ, ಏನಪ್ಪ ಎದಕ್ಕಾಗ ಹೇಳ್ತಾವನ ಏನಂತ ಕೇಳ್ದಾಗ ಅವನು ಹೇಳ್ದಾನ, ಅವ್ನು ಸೂಳ ಮಗನ ಬೋಲಿ ಮಗನ ನಮ್ಮನ್ ಕಾಯಿನ ಬೈತಾವನು ಹಂಗ ಹೇಳ್ದ. ಯಾಕ ಅರ್ಜೆಂಟು ಬೇಗ ಭಾಗ ಅಂತ ಬೈತಾವನು ಹಂಗಂತ ಹೇಳ್ದವನ, ಹಂಗ ಹೇಳ್ದವನ ಅವನು. ಆಗ ನಂಗೆ ತಮಿಳ್ ಬೈದ, ಒಮ್ಮಳಾಗ ತೇಡಿಬಿಡ, ಯಾರ ಒಮ್ಮಳಾಗ ಬೆಸನ ತೇಡಿಬಿಡ ಯಾಡ ಬಾತ್ರೂಮ್ ಹುಡುಕ್ಬಿಡು ಬೇಡ ಒಕ್ಕರ ಪೊರ್ತುಂಡ ಅವನು ಸಣ್ಣ ತಮಿಳ್ಲ ಕನ್ನಡத்துல ಯಾರ ಹತ್ರ ಯಾರಿಗೆ ಬೈತಾ ಇದೆಯಾ ಸೂಳ ಮಗನ ಬೋಲಿ ಮಗನ ಅಂತ ಬರತ್ಗ ನಿನ್ಕೇನು ಅರ್ಜೆಂಟು, ನಾನು ನೈಟು 12 ಗಂಟೆಯಿಂದ ಕೂತ್ಕೊಂಡಿದ್ದೀನಿ, ಹೊಟ್ಟೆ ಸರಿಲ್ಲ ಅಂತ. ಈಗ ಬಾತ್ರೂಮ್ ಹೋಗಿರ್ತೀನಿ, ನಮ್ಮನ ಕೈಯ ನಯನ್ ಕೈಯ ನಮ್ಮ ಸೂಳ ಮಗನ ಬೈತಾ ಇದೆಯಾ ಹಂಗಂತ ಅವನು ಜಗಳಕ್ಕೆ ಬೈತಾ ಇದ್ದೀನಿ ತಮಿಳ್ನಲ್ಲಿ. ಆವಾಗ ನನ್ನ ಮನಸ್ಸಲ್ಲೇ ಬಂತು, ನಾನು ಈಗ ಕನ್ನಡ ಗೊತ್ತಾಗ್ತಲ್ಲ, ಅವನು ಬೈತವನೆ, ಈಗ ನಾವು ಕನ್ನಡ ಮಾತು ಕಲ್ತ್ಕೋಬೇಕು ಹಂಗಂತ ಆವಾಗ ಬಂತು ನನಗೂ. ನಾನು ಕನ್ನಡ ಕಲ್ತ್ಕೋಬೇಕು ಆವಾಗ ಮಾತಾಡುವ ಹಂಗಂತ ನಾನು ಮನ್ಸಲ್ಲಿ ನೆನ್ಸ್ಕೊಂಡೆ. ಕಲಿಬೇಕು, ನಾವು ಕಲಿಬೇಕು ಹಂಗಂತ. ಆಮೇಲೆ ತಿರ್ಗಾ ಮೈಸೂರಿನ ಜೈಲ್ ಹಾಕಿದ್ರು. 3 ತಿಂಗಳು ಹೋದ್ಮೇಲೆ ಕೊಳ್ಳೇಗಾಲ ಜೈಲಿನಲ್ಲಿ ತಿರ್ಗಾ ನಾನು ತೆಗೆದುಕೊಂಡು ಮೈಸೂರು ಜೈಲ್ ಹಾಕಿದ್ರು. ಮೈಸೂರು ಜೈಲ್ ಹಾಕಿದ್ಮೇಲೆ 3 ತಿಂಗಳು ಹೋದ್ಮೇಲೆ ತಿರ್ಗಾ ಅವನು ಅಲ್ಲಿ ಬರ್ತಾವನೆ. ನನ್ನ ಇರೋ ಜೈಲಿನಲ್ಲಿ ಮೈಸೂರು ಜೈಲಿಗೆ ತಕೊಂಡು ಹಾಕ್ತಾರೆ. ಏನು ಹೆಂಗ್ ಬರ್ತೀಯಾ ಹಂಗನ್ ಕೇಳ್ತಾನೆ. ಏಕೋ ತಿಕ್ಕ ಕಲ್ತದೇನು ಹಂಗನ್ ಬೋಯ್ದೆ. ಏನು ಹಂಗ ಮಾತಾಡ್ತೀಯಾ, ನನ್ ಕನ್ನಡ ಗೊತ್ತಲ್ಲ ಅಂತ ಇದೆಯೋ, ತಿಕ್ಕ ಮನ್ಸಲ್ಲಿ ಹೋಗ್ತೇನೋ, ಜಾಸ್ತಿ ಮಾತಾಡ್ಬೇಡ ಹೋಗೋ ಹಂಗಂತ ಮಾತಾಡ್ದೆ. ಆಗ ಕನ್ನಡ ಹೆಂಗ ಮಾತಾಡಬೇಕು, ಕನ್ನಡದ ಏನು ಜೀವ ಆಯ್ತ ಅಂತ ಆಗ ನನ್ಗೆ ಗೊತ್ತಾಯ್ತು. ಅವನು ಧರ್ಮ ಅಂತ ಮಾತಾಡ್ದನ್ನಲ್ಲ, ಅವನು ಮಾಡ್ಕೊಂಡೆ ನಾನು ಕಲ್ತ್ಕೊ ಬಂದು ಒಬ್ರು ಮಾತಾಡೋದು ನೋಡಿ ಕಲ್ತ್ಕೊಂಡೆ ಅಷ್ಟೇ. ನಾವು 3 ತಿಂಗಳು, ಜಾಸ್ತಿ ಏನಿಲ್ಲ, 3 ತಿಂಗಳಿಗೆ ಕನ್ನಡ ಕಲ್ತ್ಕೊಂಡೆ. ಆಮೇಲೆ ಬರೋ 6 ವರ್ಷ ದಿನೆಲ್ಲ ಜಾಸ್ತಿ ಕಲ್ತ್ಕೊಂಡೆ ಅಷ್ಟೇ. ಇಲ್ಲ ಸರ್, ನಾನು ಎಲ್ಲ ಬರಕ್ ಆಗ್ತಲ್ಲ, ಆದ್ರೆ ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ, ಹೊಸಕೋಟ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರಲ್ಲ. ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರಲ್ಲ. ಆದ್ರೆ ಮೈಸೂರು ನೋಡ್ತಾ ಇದೀನಿ, ಮೈಸೂರು ಬೋರ್ಡ್ ನೋಡ್ತಾ ಇದೀನಿ. ಮೈಸೂರು ಇಷ್ಟು ಕಿಲೋಮೀಟರ್ ಐತೆ ನೋಡ್ತಾ ಇದೀನಿ, ದುರ್ಗ ಇಷ್ಟು ಕಿಲೋಮೀಟರ್ ಐತೆ, ಚಿತ್ರದುರ್ಗ ಇಷ್ಟು ಕಿಲೋಮೀಟರ್ ಐತೆ, ಬೆಳ್ಳಾರಿ ಇಷ್ಟು ಕಿಲೋಮೀಟರ್ ಐತೆ, ದಾವಣಗೆರೆ ಇಷ್ಟು ಕಿಲೋಮೀಟರ್ ಐತೆ. ಆಯೆಲ್ಲ ಕನ್ನಡ ಬೋರ್ಡ್ ನೋಡಿ ಓದ್ತಾ ಇದೀನಿ ಕನ್ನಡದಲ್ಲಿ. ಜೈಲ್ ನಾನು ಇಸ್ಕೊಂಡು ಹೋಗಿಲ್ಲ ಸರ್, ಹಂಗಾರ ಒಂದು ಅಕ್ಷರನ ನಾನು ಇಸ್ಕೊಂಡು ಹೋಗಿ ನಾನು ಕಲ್ತ್ಕೊಂಡಿಲ್ಲ. ಜೈಲ್ ಹೋದ ಮೇಲೆ ನಾನು ಕಲ್ತ್ಕೊಂಡಿರೋದು. ಈಗ ದೇವ್ರ ನಂಬಿಕೆ ಇಟ್ಕೊಂಡೆ, ದೇವ್ರ ನಂಬಿಕೆ ಇಟ್ಟುಕೊಂಡಿದ ಮೇಲೆ ನಾನು ನನ್ನ ಬುದ್ಧಿ ಸೊಲ್ಲ ಯಾರು ಒಬ್ಬರನ್ನು ಇಲ್ಲ, ನಾನು ಓದಬೇಕು, ನಾವು ಒಳ್ಳೊಳ್ಳೆ ಬದುಕಬೇಕು, ನನಗೂ ತಿಳಿಸ್ಕೊಡ್ಬೇಕಂತ ದೇವ್ರ ಹತ್ರ ಕೇಳಿದೆ. ಈಗ ಬೈಬಲ್ ಓದ್ತಾ ಇದ್ರಿ, ಕುರಾನ ಓದ್ತಾ ಇದ್ರಿ, ಭಗವದ್ಗೀತೆ ಓದ್ತಾ ಇದ್ರಿ, ಕನ್ನಡ ಓದ್ತಾ ಇದ್ರಿ. ಎಲ್ಲ ಹೋದ್ಮೇಲೆ ಜೈಲು ಎಲ್ಲ ಕಲ್ತ್ಕೊಂಡು 2000 ವರ್ಷ ಜೈಲ ಸರ್. ಇಬ್ಬರು ನನ್ನ ಜೈಲು ಇದ್ದವ್ರು, ಜೈಲರ್ ಸೂಪರ್ ಬಂದು ಕೇಳಿದ್ರು, ಅವ್ರಿಗೈತಲ್ಲ ಅಷ್ಟು ಕೂಡ ಇರಂಗಿಲ್ಲ. ಇವರೆಲ್ಲ ಇದ್ದವ್ರೆ ನನ್ನ ಜೊತೆಲಿ. ನಾವ್ ರಾಮ
கோவிந்தா, முருகேசன், ஆண்டிப்பு, பெருமாள், ஐயந்தோரை, குழந்தா, இப்ப எங்க அப்பா மாறிப்பா சேத்துக்கு வாய்ந்த வரல. மத்தொன்னு கெஞ்ச, கணேசன், அர்ஜுன், ஐயந்தோரை எல்லாம் இந்த இதுல தான். ಈಗ ಬಂದು ಒಳಗಡೆ ಇದ್ರಿ, ಎಲ್ಲರೂ ಒಟ್ಟಿಗೆ ಇದ್ರಿ. ಒಟ್ಟಿಗೆ ಇದ್ದಾಗ ಆಮೇಲೆ ಕನ್ನಡದಲ್ಲಿ ಯಾರನ್ನ ಬೈದ್ರ? ಯಾರು ನಿಮ್ಗೆ? ಎಲ್ಲ ಯಾರು ಭಯಂಗಲ್ಲ. ನಾನು ಯಾಕೆ ಕನ್ನಡ ಕಲ್ತ್ಕೊಂಡಿದ್ದ ಮೇಲೆ ಆಗ ಕನ್ನಡ ಮಾತಾಡಕ್ ಬರ್ಲತ್ತಲ್ಲ. ನಾ ರಿಟರ್ನ್ ಅವ್ರು ಬೈತೈತೀನಿಲ್ಲ, ಯಾರು ಬರೋಂಗಿಲ್ಲ. ಕನ್ನಡ ಬರೆಯೋದಕ್ಕೆ ಮುಂದೆ ಅವ್ರು ಬೈದ್ರು, ಕನ್ನಡ ಕಲ್ತ್ಕೊಂಡ ಮೇಲೆ ಬಯೋಕೆ ಸಾಧ್ಯನೇ ಇಲ್ಲ ಅವ್ರು. ಆಗ ನಾನು ಇಷ್ಟು ದೂರ ದಾಡಿ ಇಲ್ಲ, ಸುಮಾರು ಸ್ವಲ್ಪ ಇತ್ತು. ಆಗ ಒಂದು ಜೈಲರ್ ಸೋಕೊಂಡು ಸೇವಿಂಗ್ ಕಟಿಂಗ್ ಮಾಡ್ಕೊಂಡು ಹೇಳಿದ್ರು, ಸರ್ ಹೊರಡೆ ಇರುವಾಗ ನಾನು ಯಾರಿಗೂ ಒಳ್ಳೆ ಬುದ್ಧಿ ನನ್ಗೆ ಯಾರು ಹೇಳಿಲ್ಲ. ಈಗ ಬಂದ ಮೇಲೆ ದೇವರು ಒಬ್ರು ಇದ್ದಾರಂತ ಗೊತ್ತಾಯ್ತು. ನಾನು ದೇವ್ರ ಬಗ್ಗೆ ಹೋಗ್ತಾ ಇದ್ದೀನಿ. ನೀನ್ ಕೊಡೋದು ಊಟನ ಯಾಕ ಕೊಡಲ್ಲ ಅಂತ ಯಾರ ಹತ್ರ ಅಭ್ಯಾಸ ಮಾಡಲ್ಲ, ಯಾರ ಹತ್ರ ಹೇಳಲ್ಲ. ನಾನು ಹಿಂಗೆ ಇರ್ಬೇಕು, ನೀನ್ ಹಿಂಗೆ ತೊಂದರೆ ಮಾಡೋ, ಹಿಂಗೆ ಬಿಟ್ಬಿಡ ಅಂತ ಹೇಳಿದ್ರೆ ಆಗ ಬಿಟ್ಟಿರೋ ದಾಡಿನ ಹಿಂಗೆ ಬಿಟ್ಟಿದ್ದೀನಿ. ಕೇಳಿ, ಈಗ ನಾನು ಬಿಟ್ಟು ಈಗ 25 ವರ್ಷ ಆಯ್ತು. 25 ವರ್ಷ ಆಯ್ತು ನೀವು ಜೈಲಿಂದ ಬಿಟ್ಟು 2000 ವರ್ಷದಾಗ ಹೊರಡು ಬಂದೆ. 2000 ವರ್ಷ ಆಗ ಹೊರಡು ಇರಬೇಕು. ನಿಮ್ ಕೈಲಿ ಆಗಿದ್ದಲ್ಲಿ ಏನಿಲ್ಲ, ದೇವ್ರು ಬಿಡಿ ಅಂತ ಕೇಳ್ದೆ. ನಾ ಲಾಸ್ಟ್ ಪೊಲೀಸ್ ಸಿಕ್ಕಿರೋದು ಲಾಸ್ಟ್, ನಾನು ಬರೋದು ಮುಂದಿನಿ. 2000 ವರ್ಷ ಹೊರಡು ಇರಬೇಕು ಅಂತ ಕೇಳ್ದೆ. ನಾಳೆ 2000 ವರ್ಷ ಬರ್ತದೆ. ನೈಟ್ 12 ಗಂಟೆಗೆ ಹೊರಡು ಜೈಲ್ ಬಿಟ್ಟು ಕೇಳಿ ಬರ್ತಾ ಇದೀನಿ. ಸರ್ ಜೈಲಿನಲ್ಲಿ ಒಂದು 6 ಗಂಟೆಗೆ 6 ಗಂಟೆಗೆ ಹೊರಡು ಬಿಡ್ತಾರೆ. ತಿರ್ಗಾ 6 ಗಂಟೆಗೆ ಒಳಗಡೆ ರೂಮ್ ಮುಚ್ಚಿ ಬಿಡ್ತಾರೆ. ಅವ್ರು ಕೊಡೋದು ಊಟ ಏನ ಅವ್ರ ಕಷ್ಟ ಅವ್ರು ಕೊಡೋದ ಅವ್ರು ಕೊಡ್ತಾರೆ, ಇಲ್ಲಂತ ಅಲ್ಲಲ್ಲ. ಆಗ ಯಾರೋ ಸ್ವಂತ ಬಂದ ಮಕ್ಕಳ ಮರಿ ನೋಡಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ. ಆಗ ಮದುವೆ ಆಗಿಲ್ಲ. ನನ್ ರೀತಿ ಕೆಲವರು ಎಷ್ಟೋ ಜನ ಒಳಗಿಡ್ತಾರೆ, ಮದುವೆ ಇಲ್ಲಂದ್ರೆ ಹಂಗಿದ್ದಾರೆ. ನಾನು ಮದುವೆ ಮಾಡಿಲ್ಲ. 2000 ವರ್ಷದ ಹೊರಡೆ ಬಂದ ಮೇಲೆ ಮದುವೆ ಮಾಡಿರೋದು. ಈಗ ನೀವು ಜೈಲು ಒಳಗಡೆ ಇದ್ದಾಗ ನೀವೆಲ್ಲ 25 ಜನ ಒಟ್ಟಿಗೆ ಇದ್ರ? ಸರ್ ಅವರು ರೂಮ್ ಬಗ್ಗೆ 20 ಜನ 30 ಜನ ಹಂಗ. ನೀವು ಬೀರಪ್ಪನ ಕಡೆಯವರೆಲ್ಲ ಒಂದೇ ಕಡೆ? ಹೌದು, ಒಂದೇ ರೂಮ್ ನಲ್ಲಿ ಹಾಕೋರು. ನಮ್ಗೆ ಖರ್ಚಾಗ ದುಡ್ಡು ಇಲ್ಲ. ಬಾತ್ರೂಮ್ ತೊಳೆಯವರು, ಬಟ್ಟೆ ಒಗೆಯವರು, ಅಡಿಕೆ ಮಡಿಗೆ ಹೋಗೋರು, ಜೈಲ್ ಸುತ್ತರೌಂಡು ಕೂಡ್ಸೋರು, ಹಿಂಗ ಕಷ್ಟಪಟ್ಟು ನಾವು ಹೊಟ್ಟೆ ಬರ್ಸ್ಕೊಂಡು ಬಂದಿದೀವಿ. ಖರ್ಚಾಗ ದುಡ್ಡಿಲ್ಲ, ಅವಳ ಏನ್ ಮಾಡೋದು? ಹಂಗಳ ಕಷ್ಟಪಟ್ಟು ಬಂದಿದೀವಿ ನಾವು. ಅದೆಲ್ಲ ಮಾಡಿದ್ರೆ ಕಾಸು ಕೊಡೋರ? ಹೌದು. ಏನೋ ಒಂದು 2 ಬೀಡಿ 3 ಬೀಡಿ, ಇಲ್ಲ ₹1, ₹1, ₹2 ಅಷ್ಟೇ. ಯಾರು ಪೊಲೀಸರು ಕೊಡೋರು? ಅವರು ಕೆಲವರು ವೈಟ್ ಶರ್ಟ್ ಹಾಕೊಂಡಿದ್ದಲ್ಲ, ಕೊಟ್ಟಿದ್ದಾರೆ. 20 ವರ್ಷ 10 ವರ್ಷ 14 ವರ್ಷ ಕೊಟ್ಟಿದಾರ. ಅವ್ರು ಲೆಕ್ಕಂದ ಕರ್ಕೊಂಡು ಹೋಗಿದಾರಲ್ಲ, ಅವ್ರು ಕೊಡೋರು ನಮ್ಗೂ. ಹೌದು, ಕ್ಯಾಂಟೀನ್ ಐತಿ, ಎಲ್ಲ ಸಿಕ್ಕುತ್ತೆ. ಅಲ್ಲಿ ನಾವು ಒಂದು ಬೀಡಿ, 1-2 ಬೀರಿ 3 ಬೀರಿ ಕೊಡೋರು, ಇಲ್ಲ ₹2 ₹1 ಕೊಡೋರು. ವಾರಕ್ಕೆ ಲೆಕ್ಕ ಸರ್, ಒಂದಿನ. ನಮ್ ತರ ಇನ್ನೊಬ್ರು ಬಂದಿದಾರ ಒಳಗಡೆ, ನಮ್ ಕೈಲಿ ದುಡ್ಡಿಲ್ಲ. ಅವ್ರ ದುಡ್ಡಿನವ್ರು, ದುಡ್ಡು ಇರೋರು. ಈಗ ಸರ್, ಈಗ ನನ್ನ ಖರ್ಚಿಗೆ ದುಡ್ಡು ಬೇಕು, ಬೀಡಿ ಬೇಕು, ಸೋಪ್ ಬೇಕು, ಶಾಂಪು ಬೇಕು, ದುಡ್ಡು ಬೇಕಲ್ಲ, ಏನ್ ಮಾಡೋದು? ಈಗ ನಮ್ ತರನೇ ಕೆಲವರು ಬಂದಿದಾರ ದುಡ್ಡು ಬಾಯ್ತಿನವ್ರು. ಒಂದು ರೇಪ್ ಮಾಡಿಬಿಟ್ಟು, ಕಳ್ತನ ಮಾಡಿಬಿಟ್ಟು ಇಲ್ಲ ಕೊಳೆ ಮಾಡಿಬಿಟ್ಟು ಬಂದಿದಾರಲ್ಲ, ಅವ್ರು ಏನ್ ಮಾಡ್ತಾರೆ, ಬಟ್ಟೆ ಒಗೆದು ಕೊಡು, ಏನ್ ತಟ್ಟನ ನಾನು ಊಟ ಮಾಡಿ ತಟ್ಟನ ಕ್ಲೀನ್ ಮಾಡಿ ಕೊಡು, ಇಷ್ಟು ದುಡ್ಡು ಕೊಡ್ತೀನಿ ಹೇಳ್ತಾವ್ರೆ. ಆವಾಗ ನಾವು ಆಯ್ತೇನು ಮಾಡ್ಬೋದು. ನಾವು ಆವಾಗ ಅವ್ರು ಬಟ್ಟೆ ಒಗೆದು ಕೊಟ್ರೆ ಇಷ್ಟು ಒಂದು ₹10 ಕೊಡ್ತೀನಿ, ನಾನು ಬೆಡ್ನ ಒಗೆದು ಕೊಟ್ರೆ ಒಂದು ₹10 ಕೊಡ್ತೀನಿ, ನಾನು ತಟ್ಟನ ಕ್ಲೀನ್ ಮಾಡ್ಬೇಕು, ನನ್ಗೆ ಊಟ ಹಾಕಬೇಕು, ಎಂತ ಕೆಲಸ ಮಾಡ್ಬೇಕು. ಅವ್ರು ನಮ್ ತರನೇ ಅವರು ತಪ್ಪು ಮಾಡಿ ಬಂದಿರೋವ್ರೆ. ಆದ್ರೆ ನಮ್ಮ ಹತ್ರ ಏನು ಇಲ್ಲ, ಅವ್ರ ಹತ್ರ ಏನು ಐತಿ, ಎಲ್ಲ ಐತಿ. ಮನೇಲಿ ತಕ್ಕಂದು ಒಂದ್ ದಿನಕ್ಕೆ 2 ಸಲ 2 ಟೈಮ್ 3 ಟೈಮ್ ನೋಡಕ್ ಬರ್ತಾರೆ. ಹಣ್ಣು, ಬೀಡಿ, ಸಿಗರೇಟ್ ಕೊಡ್ತಾರೆ. ಆವಾಗ ನಾವು ನೋಡು ಅವ್ರಿಗೂ ಎಂತಿದ್ದಾರೆ ಕೆಲಸ ಮಾಡ್ಬೇಕು.
ಹಂಗೆಲ್ಲ ಜೀವನ ಮಾಡಿ ಜೈಲಿಂದ ನಾವು ಕಷ್ಟಪಟ್ಟುಕೊಂಡು ಬಂದಿದ್ದೀವಿ. ನಾನು ಒಬ್ಬನೇ ಇಲ್ಲ, ನಮ್ಮ ವೀರಪ್ಪ ಕೇಸಿಂದ ಹೋಗಿರೋ ಎಲ್ರಿಗೂ ಅಷ್ಟೇ. 28 ಜನ ಎಲ್ರಿಗೂ ಅಷ್ಟೇ. 28 ಜನ ಇದ್ರ? ಹೌದು, 20 ಜನ ವೀರಪ್ಪ ಕೇಸಲ್ಲಿ 28 ಜನ ಹೋಗಿದ್ರಲ್ಲ, ಎಲ್ರಿಗೂ ಅಷ್ಟೇ. ಇಷ್ಟು ಕೆಲಸ ಮಾಡಿ ಕೂಡ್ಸ್ಕೊಂಡು ಎಲ್ಲ ಕಷ್ಟಪಟ್ಟು ಜೈಲಲ್ಲಿ ಕೊಡೋರು ಊಟದ ಏನು ತೊಂದರೆ ಇಲ್ಲ. ಖರ್ಚಿಗೆ ಬೇಕಲ್ಲ, ಒಂದು ಪೇಸ್ಟ್ ಬೇಕು, ಒಂದು ಬೀಡಿ ಬೇಕು, ಒಂದು ಸಿಗರೇಟ್ ಬೇಕು, ಶಾಂಪು ಬೇಕು, ಸೋಪ್ ಬೇಕು. ಏನ್ ಮಾಡೋಕ್ಕಾಗತ್ತೆ? ನಮ್ ತಂಡ ಅವರು ಒಂದು ತಪ್ಪು ಮಾಡಿ ಬಂದಿರೋರು, ನಮ್ ಕೈಲಿ ದುಡ್ಡಿಲ್ಲ, ಅವ್ರ ತಂಡ ದುಡ್ಡು ಐತೆ. ಅವ್ರಿಗೆ ಎಂತ ತರ ಅಡಿಮೆಯಾಗಿ ಹೋಗಿ ಅವ್ರು ಕೂಡ ದುಡ್ಡು ಆಗ ವಾಯಿಸ್ಕೊಂಡು ಅವ್ರಿಗೆ ಹೇಳೋದು ಕೆಲಸ ಮಾಡ್ಕೊಂಡು ಹಿಂಗೆ ಜೀವನ ಮಾಡೋಕೆ ಬಂದಿದೀವಿ.